ಗಣ್ಯ ವ್ಯಕ್ತಿಗಳೇ, ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಬಂತೆ ಅಮರಜ್ಯೋತಿ ಧ್ಯಾನ ಭೂಮಿ ಬುದ್ಧವಿಯವರುಗಳು ಬೆಳಮಗಿ ಕಲಬುರಗಿಯಿಂದ ಬಂದಂಥ ಗುರುಜಿಯವರೇ, ಶ್ರೀ ಜಗದೇವ್ ಮಲ್ಲಭಮಾನಿ ಸ್ವಾಮೀಜಿಯವರೇ, ಶ್ರೀ ಅಪ್ಪು ಪಾರ್ಶ್ವನಾಥ ಶೆಟ್ಟಿ ಅಧ್ಯಕ್ಷರು ಆದ್ಮೇಲೆ ತಾಲೂಕು ನ್ಯಾಯಬೆಲೆ ಮಾಲೀಕರ ಸಂಘ ಸರ್ ಅವರೇ, ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಶ್ರೀ ಸಮೀರ್ ಹದಿಮನಿ ಸರ್ ಅವರೇ, ನಿರ್ಮಲಾಯ ಸಂಸ್ಥೆಯ ಎಲ್ಲ ತಾಯಂದಿರೇ, ಅಕ್ಕಂದಿರೇ, ನಮ್ಮ ಯುವರತ್ನ ಬಳಗದ ಯುವ ಮಿತ್ರರೇ ಹಾಗೂ ಎಲ್ಲ ನನ್ನ ನಿರ್ಮಲಾಯ ಸಂಸ್ಥೆಯ ಸಹೋದ್ಯೋಗಿ ಬಂಧುಗಳೇ, ಎಲ್ರಿಗೂ ದೀಪಾವಳಿ ಹಬ್ಬದ ನಾನು ಶುಭಾಶಯವನ್ನು ಕೋರ್ತಿದ್ದೇನೆ. ಬಹುಶಃ ಎಲ್ಲ ಗಣ್ಯ ವ್ಯಕ್ತಿಗಳು ಎಲ್ಲ ಧರ್ಮದಲ್ಲಿರುವಂಥ ಸಾರವನ್ನು, ವಿಶೇಷವಾಗಿ ನಮ್ಮ ಗುರೂಜಿಯವರು ಇಸ್ಲಾಂ ಧರ್ಮ ಆಗಿರ್ಬೋದು, ಕ್ರೈಸ್ತ ಧರ್ಮ ಆಗಿರ್ಬೋದು, ಹಿಂದೂ ಧರ್ಮದಲ್ಲಿ ಅಡಕವಾಗಿರುವ ಕೆಲವು ಮೂಲ ತತ್ವಗಳನ್ನು ಮೆಲುಕು ಹಾಕುತ್ತಾ ತಮ್ಮ ಸಂದೇಶವನ್ನು ನೀಡಿದ್ದಾರೆ. ಅದಕ್ಕಾಗಿ ನನ್ನ ಕೆಲಸ ತುಂಬ ಸಲೀಸು, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋಲ್ಲ. ನಿಮಗೂ ಹಸಿವಾಗಿದೆ, ನನಗೆ ಅರ್ಥ ಆಗುತ್ತೆ. ತುಂಬ ಮಂದಿ ನಮ್ಮ ಜೊತೆ ನೀವು ಕೈ ಜೋಡಿಸ್ತಿದ್ದೀರಿ, ನಮ್ಮ ಕೆಲಸ ಕಾರ್ಯದಲ್ಲಿ ಭಾಗವಹಿಸ್ತೀನಿ, ಖುಷಿ ಅನಿಸುತ್ತೆ ನೋಡಿ ನಿಮ್ಮ ಮುಖ ನೋಡುವಾಗ. ಫಾದರ್ ಮಾತಾಡೋದು ಅನ್ನೋವಾಗ ಖುಷಿ ಅನಿಸಿತು. ಆದರೂ ಎರಡು ವಿಚಾರ ಚಿಕ್ಕದಾಗಿ ಚೊಕ್ಕದಾಗಿ ನಾನು ಮಾತಾಡಲು ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ನನ್ನೊಬ್ಬ ಸ್ನೇಹಿತ, ಬಾಲ್ಯ ಸ್ನೇಹಿತ ಬರೆದಂಥ ಒಂದು ಹಾಡು ಯೂಟ್ಯೂಬಲ್ಲಿ ತುಂಬ ವೈರಲ್ ಆಗಿದೆ. ಆ ಹಾಡಿನ ಒಂದು ಸಾರವನ್ನು ನಾನು ಹೇಳುತ್ತಾ ಪ್ರಾರಂಭಿಸಲು ಇಷ್ಟಪಡ್ತೇನೆ. ನನ್ನ ಎಲುಬಿನ ಹಂದರದೊಳಗೊಂದು ಭಕ್ತಿ ಪಂಜರವಿದೆ, ಆ ಭಕ್ತಿ ಪಂಜರದೊಳಗೆ ಮಸೀದಿ ಇದೆ, ಅಲ್ಲಿದ್ದಾನೆ ಅಲ್ಲ. ನನ್ನ ಎಲುಬಿನ ಅಂತರದೊಳಗೊಂದು ಭಕ್ತಿ ಪಂಜರವಿದೆ, ಅದರ ಒಳಗಡೆ ದೇವಾಲಯ ಇದೆ, ಅಲ್ಲಿದ್ದಾನೆ ರಾಮ. ನನ್ನ ಎಲುಬಿನ ಅಂತರದೊಳಗೊಂದು ಭಕ್ತಿ ಪಂಜರವಿದೆ, ಆ ಪಂಜರ ಒಳಗಡೆ ಒಂದು ಇಗರ್ಜಿ ಇದೆ, ಅಲ್ಲಿದ್ದಾನೆ ಯೇಸು ಕ್ರಿಸ್ತ. ಆತ್ಮೀಯರೇ, ನಮ್ಮೆಲ್ಲರ ಒಳಗಡೆ ದೇವರಿದ್ದಾನೆ, ಹೌದಾ? ದೀಪಾವಳಿ ಹಬ್ಬವು ಈ ದೇವರನ್ನು ಸೂಚಿಸುವಂಥ ಒಂದು ಹಬ್ಬ. ಅದಕ್ಕಾಗಿ ನಾವೆಲ್ಲರೂ ಬಹುಶಃ ಭಾರತದಾದ್ಯಂತ ನಾವು ನೋಡೋದಾದರೆ ವಿವಿಧ ಆಕಾರಗಳ, ಬಣ್ಣಗಳ, ರೂಪಗಳ, ವಿನ್ಯಾಸಗಳ ದೀಪಗಳನ್ನು ನಾವು ಹಚ್ತೇವೆ. ದೀಪವು ಜ್ಯೋತಿಯನ್ನು ಸೂಚಿಸುವ ಒಂದು ಸಂಕೇತವಾಗಿದೆ, ಹೌದಾ? ಅದಕ್ಕಾಗಿ ಬಹುಶಃ ಸಿಸ್ಟರ್ ಅನಿಸಿರ್ಬೋದು, ದೀಪಾವಳಿ ಹಬ್ಬವನ್ನು ನಾವೆಲ್ಲರೂ ಅಂತರ್ಧರ್ಮೀಯ ಅಥವಾ ಸರ್ವಧರ್ಮ ಸಮ್ಮೇಳನ ಮೂಲಕ ಆಚರಿಸಬೇಕು. ಯಾಕಂದರೆ ಎಲ್ಲ ಧರ್ಮದಲ್ಲೂ ಜ್ಯೋತಿ ದೇವರನ್ನು ಪ್ರತಿಪಾದಿಸುತ್ತದೆ, ಅಥವಾ ದೇವರ ಪ್ರತೀಕ ಜ್ಯೋತಿಯಾಗುತ್ತೆ. ನಾವು ಹಿಂದೂ ಧರ್ಮದಲ್ಲಿ ನೋಡೋದಾದರೆ, ಹಿಂದೂ ಧರ್ಮದ ಭಗವದ್ಗೀತದ 13ನೇ ಅಧ್ಯಾಯ 18ರಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ನಮ್ಮ ಒಳಗಡೆ ಇರುವ ಜ್ಯೋತಿ ದೇವರ ಜ್ಯೋತಿ. ಆ ಜ್ಯೋತಿಯಿಂದ ನನ್ನಲ್ಲಿರುವ ಅಜ್ಞಾನ, ನಿನ್ನಲ್ಲಿರುವ ಅಜ್ಞಾನ ಹೋಗಲು ಸಾಧ್ಯ. ನಿನ್ನ ಒಳಗಡೆ ಇರುವ ಜ್ಯೋತಿಯನ್ನು ನೀನು ಎಚ್ಚರಿಸು. ಅದೇ ರೀತಿ ಕುರಾನ್ ಗ್ರಂಥದಲ್ಲಿ ಸಹ ನಾವು ನೋಡ್ತೇವೆ. ಕುರಾನ್ನ ಸೂರ 24 ಅಧ್ಯಾಯ 35ರಲ್ಲಿ ಅಲ್ಲಿ ಹೇಳ್ತಿರುವಂಥ ಮಾತು, ಈ ಜಗತ್ತಿಗೆ, ಸ್ವರ್ಗಕ್ಕೆ ಮತ್ತು ಈ ಜಗತ್ತಿಗೆ ಇರುವಂಥ ಒಂದು ಬೆಳಕು ಅಲ್ಲ ಈಸ್ ಲೈಟ್ ಫಾರ್ ದ ಹೆವೆನ್ ಆ್ಯಂಡ್ ಟು ದಿ ಅರ್ತ್. ಅದೇ ರೀತಿ ನಮ್ಮ ಕ್ರೈಸ್ತ ಧರ್ಮದ ಇಡೀ ಸಾರ ಆ ಬೈಬಲಲ್ಲಿ ಅಡಕವಾಗಿರುವ ಒಂದು ಅಂಶ, ಇಡೀ ಜಗತ್ತಿಗೆ ಯೇಸು ಕ್ರಿಸ್ತರು ಜ್ಯೋತಿಯಾಗಿದ್ದಾರೆ. ಅಂಧಕಾರದಲ್ಲಿ ಕೂಡಿರುವಂಥ ಈ ಜಗತ್ತಿಗೆ ಆ ಅಂಧಕಾರವನ್ನು ಹೋಗಲಾಡಿಸುವ ಸಲುವಾಗಿ ದೇವರು ತನ್ನ ಏಕೈಕ ಪುತ್ರನನ್ನೇ ಧಾರೆಯಾಗಿದ್ದಾರೆ. ಹಾಗಿರುವಲ್ಲಿ ಆದ್ಮೇಲೆ ಬಹುಶಃ ದೀಪಾವಳಿಯ ಹಬ್ಬವನ್ನು ಆಚರಿಸಬೇಕಾದ್ರೆ ನಾವೆಲ್ಲರೂ ಒಟ್ಟುಗೂಡಿ, ನಮ್ಮಲ್ಲಿ ಯಾವುದೇ ರೀತಿ ಜಾತಿ ಭೇದ ಇಲ್ಲದೆ ನಾವು ಆಚರಿಸುವಂಥದ್ದು ಹಬ್ಬ ಆಗಿದೆ. ಈ ಹಬ್ಬ ತುಂಬ ಅರ್ಥಗರ್ಭಿತವಾದಂತಹ ಹಬ್ಬ. ಯಾಕಂದರೆ ಎಲ್ಲ ಧರ್ಮಗಳು ಜ್ಯೋತಿಯನ್ನು ಪ್ರತಿಪಾದಿಸ್ತವೆ. ನಾನು ಈಗ ಎಲ್ಲ ಧರ್ಮ ಗುರು ಹಿರಿಯರು ಅವರವರ ಧರ್ಮದ ಹಿನ್ನೆಲೆಯಲ್ಲಿ ಈ ಹಬ್ಬಕ್ಕೆ ಒಂದು ಅರ್ಥವನ್ನು ನೀಡಿದರು. ನಾನು ಕ್ರೈಸ್ತ ಧರ್ಮದ ಹಿನ್ನೆಲೆಯಲ್ಲಿ ಅಂದರೆ ವಿಶೇಷವಾಗಿ ಬೈಬಲಲ್ಲಿ ಅಡಕಾಗಿರೋ ಒಂದು ಅಂಶವನ್ನು ಎತ್ತಿ ಹಿಡಿಯುತ್ತಾ ನಿಮಗೆ ನನ್ನ ಸಂದೇಶವನ್ನು ನೀಡಲು ಇಷ್ಟಪಡ್ತಿದ್ದೇನೆ. ಯೇಸು ಕ್ರಿಸ್ತರಿಗೆ ಅವರ ಶಿಷ್ಯರು ಬಂದು ಕೇಳ್ತಾರೆ,
ಸ್ವಾಮೀಜಿ ನಮಗೆ 367 ಕಟ್ಟಳೆಗಳು. ಈ 367 ಕಟ್ಟಳೆಗಳಲ್ಲಿ ಯಾವುದು ಮುಖ್ಯ ಕಟ್ಟಳೆ, ಯಾವುದು ಮುಖ್ಯ ರೂಲ್? ಯೇಸು ಸ್ವಾಮಿ ಹೇಳ್ತಾರೆ, ಈ ಎಲ್ಲ ಕಟ್ಟಳೆ 367 ಕಟ್ಟಳೆಗಳಲ್ಲಿ ಅಡಕವಾಗಿರುವ ಅಥವಾ ಮೂಲ ತತ್ವವಾಗಿರುವ ಕಟ್ಟಳೆ ಅಂದರೆ ಒಂದೇ ಒಂದು. ಅದೇನು? ನಿನ್ನ ದೇವರನ್ನು ನೀನು ಪ್ರೀತಿಸು, ಅದರಂತೆ ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು. ಅಂದ್ರೆ ನಿನ್ನ ದೇವರಲ್ಲಿ ಕಾಣ್ತಾರೆ. ನಿನ್ಗೆ ಕಣ್ಣಿಗೆ ಕಾಣದ ದೇವರು ನಮ್ಗೆ ಎಲ್ಲಿ ಕಾಣಕ್ಕೆ ಸಾಧ್ಯ? ನನ್ನ ನೆರೆಹೊರೆಯವರಲ್ಲಿ, ಅಂದ್ರೆ ನನ್ನ ಅಕ್ಕ ತಂಗಿಯಂದಿರಲ್ಲಿ, ನನ್ನ ಅಣ್ಣ ತಮ್ಮಂದಿರಲ್ಲಿ. ಆಗ ಆ ಮಾತು ಆ ಶಿಷ್ಯನಿಗೆ ಇನ್ನೂ ಅರ್ಥ ಆಗಲ್ಲ. ಶಿಷ್ಯರು ಮತ್ತೆ ಪ್ರಶ್ನೆ ಕೇಳ್ತಾರೆ, ಸ್ವಾಮೀಜಿ ಹಾಗಾದ್ರೆ ನನ್ನ ನೆರೆಹೊರೆಯವರು ಯಾರು? ಆಗ ಯೇಸು ಸ್ವಾಮಿ ಆ ಶಿಷ್ಯನಿಗೆ ಹೇಳ್ತಾರೆ, ನಿನ್ನೊಂದು ಚಿಕ್ಕ ಕಥೆ ಹೇಳ್ತೇನೆ, ಆ ಕಥೆನ ಕೇಳಿಸು, ಆಗ ನಿಮ್ಗೆ ಅರ್ಥ ಆಗುತ್ತೆ ನಿನ್ನ ನೆರೆಹೊರೆಯವನು ಯಾರು ಅಂತ. ಸರಿ ಗುರುಜಿ, ನೀವು ಸ್ವಾಮೀಜಿ ನೀವು ನನ್ನ ಕಥೆನ ಹೇಳಿ. ಯೇಸು ಸ್ವಾಮಿ ಹೇಳ್ತಾರೆ, ಇದು ಬೈಬಲಲ್ಲಿ ಇರುವಂಥ ಒಂದು ಕಥೆನ ನಾನು ಚಿಕ್ಕದಲ್ಲಿ ಮಾಡಿಫೈ ಮಾಡಿ ನಿಮ್ಗೆ ಹೇಳ್ತೇನೆ. ಒಬ್ಬ ದಾರಿ ಹೋಗ ಜುದೇಯ ಧರ್ಮಕ್ಕೆ ಸೇರಿದವನು ಹೋಗ್ತಿರ್ಬೇಕಾದ್ರೆ ದಂಡೆಕೋರರು ಕಳ್ಳರು ಅವ್ರ ಮೇಲೆ ಆಕ್ರಮಣ ಮಾಡ್ತಾರೆ. ಆಕ್ರಮಣ ಮಾಡ್ಕೊಂಡು ಅವನು ಹೊಡೆದು ಬಡಿದು ಅವನಲ್ಲಿರುವಂಥ ಹಣ ಅಂತಸ್ತು ನೆತ್ಕೊಂಡು ಓಡಿ ಹೋಗ್ತಾರೆ. ಈ ದಾರಿ ಹೋಗ ಜುದೇಯ ಧರ್ಮದವನು ಗಾಯಗೊಂಡು ಆ ದಾರಿಯಲ್ಲಿ ಬಿದ್ದಿದ್ದಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವಕೀಲ ಬರ್ತಾನೆ, ನೋಡ್ತಾನೆ, ಓ ಇಲ್ಲ, ನನಗೆ ಇನ್ನು ಕೋರ್ಟಿಗೆ ಹೋಗ್ಬೇಕು, ಟೈಮ್ ಆಯಿತು, ಇಲ್ಲಿ ಇವನಿಗೆ ಶುಶ್ರೂಷೆ ಮಾಡಿದ್ರೆ ನನಗೆ ಕೋರ್ಟ್ ಕೇಸ್ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ದಿಢೀರ್ ಅಂತ ಹೋಗ್ಬಿಡ್ತಾನೆ. ಎರಡನೇ ವ್ಯಕ್ತಿ ರಾಜಕಾರಣಿ ಬರ್ತಾನೆ, ನೋಡ್ತಾನೆ, ಓ ಇಲ್ಲಿ ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ, ಆದರೆ ನನಗೆ ಸಮಾಜ ಸೇವೆ ಮಾಡಲು ಈಗ ನನ್ನ ಕೈಯಲ್ಲಿ ಸಮಯವಿಲ್ಲ, ನನಗೆ ಒಂದು ಮೀಟಿಂಗಿಗೆ ಹೋಗ್ಬೇಕು ಅಂತ ಹೇಳ್ಕೊಂಡು ಅವನು ಹೋಗ್ಬಿಡ್ತಾನೆ. ಮೂರನೇ ವ್ಯಕ್ತಿ ಅಲ್ಲಿ ಬಿದ್ದಂಥ ವ್ಯಕ್ತಿಗಿಂತ ಇನ್ನೂ ಕೀಳಾದ ಜಾತಿಗೆ ಸೇರಿದವನು, ಇನ್ನೂ ಕೆಳಮಟ್ಟದ ಜಾತಿಗೆ ಸೇರಿದ ವ್ಯಕ್ತಿ ನೋಡ್ತಾನೆ, ಓ ಇವನ ಶುಶ್ರೂಷೆ ನಾನು ಮಾಡಲೇಬೇಕು, ಅವನನ್ನು ಕರ್ಕೊಂಡು ಹೋಗ್ತಾನೆ, ಅವನ ಗಾಯಗಳಿಗೆ ಔಷಧಿಯನ್ನು ಹಾಕ್ತಾನೆ, ಅವನಿಗೆ ಖರ್ಚಿಗೆ ಎಷ್ಟು ರೊಕ್ಕ ಬೇಕು ಕೊಡ್ತಾನೆ, ಮತ್ತೆ ಹೇಳ್ತಾನೆ ನಾಳೆ ದಿವಸ ನಾನು ಬಂದು ನಿನ್ನನ್ನು ಆಸ್ಪತ್ರೆಯಲ್ಲಿ ಭೇಟಿಯಾಗ್ತೇನೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಈ ಮೂವರಲ್ಲಿ ನೆರೆಹೊರೆಯವನು ಯಾರು? ನಿಮ್ಮ ಪ್ರಕಾರ ಯಾರು? ಕೊನೆಯ ವ್ಯಕ್ತಿನ, ಮೊದಲನೇ ವ್ಯಕ್ತಿನ, ಎರಡನೇ ವ್ಯಕ್ತಿನ? ಕೊನೆಯ ವ್ಯಕ್ತಿ, ಹೌದಾ? ಬಹುಶಃ ಆತ್ಮೀಯರೇ, ನಮ್ಮ ಎಲ್ಲ ಕ್ರೈಸ್ತ ಸಂಸ್ಥೆ, ಸಿಸ್ಟರ್ ಆಗಿರ್ಬೋದು, ನಾನಾಗಿರ್ಬೋದು, ನಮ್ಮೆಲ್ಲ ಸಂಸ್ಥೆಗಳಿಗೆ ಯೇಸು ಕ್ರಿಸ್ತರು ಇರ್ತಿರುವಂಥ ಮಾದರಿ ಇದೆ. ಸಮಾಜ ಸೇವೆ ಅಥವಾ ಶಿಕ್ಷಣ ನಾವು ಮಾಡ್ತೀವಾದ್ರೆ ನಮ್ಮ ಸಮಾಜದ ಕಟ್ಟ ಕಡೆಯವರಿಗೆ, ನಿರ್ಲಕ್ಷ್ಯಕ್ಕೆ ಒಳಪಟ್ಟ ಜನರಿಗೆ ನಾವು ಸೇವೆ ಮಾಡ್ತೀವಿ, ಅಂಥವರಲ್ಲಿ ದೇವರನ್ನು ಕಾಣಬಹುದು. ಅದಕ್ಕಾಗಿ ನಾವು ತುಂಬ ವರ್ಷದಿಂದ ನಮ್ಮ ಸಮಾಜ ಸೇವೆ ಆಗಿರ್ಬೋದು, ಶಿಕ್ಷಣ ಮೂಲಕ ಆಗಿರ್ಬೋದು, ನಾವು ಇವತ್ತಿಗೂ ನಾವು ಪ್ರಸ್ತುತತೆಯನ್ನು ಪಡೆಯುತ್ತಿದ್ದೇವೆ. ಜನರು ನಮ್ಮ ಮೇಲೆ ನಂಬಿಕೆ ನಿಂತಿದ್ದಾರೆ. ನಮ್ಮ ಸಂಸ್ಥೆಗಳಲ್ಲಿ ಆಗಿರ್ಬೋದು, ಎಲ್ಲ ಗುರು ಹಿರಿಯರಿದ್ದಾರೆ ಇಲ್ಲಿ ವೇದಿಕೆ ಮೇಲೆ, ಎಲ್ಲರ ಮೇಲೆ ನಮಗೆ ನಂಬಿಕೆ ಇದೆ. ಯಾಕಂದರೆ ನಾವು ಮಾನವೀಯ ಸೇವೆಯನ್ನು ಮಾಡ್ತೀವಿ. ಇವತ್ತು ನಮ್ಮ ಸೇವೆಯಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಿ. ನಿಮಗೆಲ್ಲರಿಗೂ ಆ ದೇವರು ಆಯುಷ್ಯ ಆರೋಗ್ಯ ನೀಡಲಿ ಎಂದು ನಾನು ಆಶಿಸ್ತೇನೆ. ಕೊನೆಯದಾಗಿ ಸಮಯದ ಅಭಾವ ಇರೋದ್ರಿಂದ ನಮ್ಮ ಒಬ್ಬ ಕನ್ನಡದ ಕವಿ ವೆಂಕಟೇಶ್ ಮೂರ್ತಿ ಅವರು ಬರೆದಂಥ ಒಂದು ಕವನ, ಇಲ್ಲಿ ನಮ್ಮ ಕವಿಯವರಿದ್ದಾರೆ, ನಾನು ಅವರ ಮುಂದೆ ಏನು ಕವಿಯನ್ನು ಹೇಳಲು ನಾನು ಅರನಲ್ಲ, ಆದರೂ ಆ ಕವನವನ್ನು ಮೆಲುಕು ಹಾಕುವ ನನ್ನ ಸಂದೇಶವನ್ನು ಮುಗಿಸಲು ಇಷ್ಟಪಡ್ತೇನೆ. ಎಲೆಗಳು ನೂರಾರು, ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು, ಜಾತಿ ಭಾಷೆ ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಸಾಗೋಣ ಒಟ್ಟಿಗೆ ನಾವು ಸಾಗೋಣ, ನಾವು ನೀವು ಸೇರಿ ಒಂದಾಗಿ, ನೀಗೋಣ ಭಿನ್ನತೆ ನೀಗೋಣ, ಸಾವಿರ ಹೆಜ್ಜೆ ಒಂದೇ ಗುರಿಗಾಗಿ. ಆದ್ಮೇಲೆ ದೀಪಾವಳಿ 4 ಶಬ್ದಗಳಿಂದ ಕೂಡಿರುವಂತಹ ದೀಪಾವಳಿ ಹಬ್ಬ ನಮ್ಮೆಲ್ಲರ ಮನಸ್ಸಲ್ಲಿ ನೆನಪಿರಲಿ. 4 ಮುಖ್ಯ ಗುಣಗಳು. ದೀನತೆ ನಮ್ಮದಾಗಲಿ, ನಾವು ಎಲ್ಲರೂ ದೀನತೆಯನ್ನು ಮೈಗೂಡಿಸಿಕೊಳ್ಳೋಣ, ಗುರುಜಿಯವರು ಅವು ಎಲ್ಲರೂ ಹೇಳಿದ ಹಾಗೆ. ಎರಡನೇದಾಗಿ ಪರಿವರ್ತನೆ ನಮ್ಮದಾಗಲಿ, ಮನ ಪರಿವರ್ತನೆ. ಪ್ರತಿ ಸಲ ಒಳ್ಳೆಯ ವಿಚಾರ ಆಚಾರಗಳನ್ನು ನಾವು ಕೇಳಿಸ್ಕೊಂಡಾಗ ಮನ ಪರಿವರ್ತನೆ ಮಾಡಿಸ್ಕೊಳ್ಳೋಣ. ಹಾಗೂ ಮೂರನೇದಾಗಿ ವಿಚಾರ, ಒಳ್ಳೆಯ ವಿಚಾರಗಳು. ಇವತ್ತು ತುಂಬ ವಿಚಾರಗಳು ನಮಗೆ ಕೇಳಿಸ್ಕೊಳ್ತೇವೆ ನಾವು, ವಿಡಿಯೋ ಮೂಲಕ, ಮೀಡಿಯಾ ಮೂಲಕ, ವಾಟ್ಸಪ್ಪಲ್ಲಿ. ಆದರೆ ಅದರಲ್ಲಿ ಒಳ್ಳೆಯ ವಿಚಾರಗಳು ಯಾವುದು, ನಮ್ಮ ಮಕ್ಕಳಿಗೆ ಯಾವುದು ಒಳ್ಳೆಯ ವಿಚಾರಗಳು ಅನ್ನೋದನ್ನು ನಾವು ಹೇಳ್ಕೊಳ್ಳೋ ವ್ಯಕ್ತಿಗಳಾಗೋಣ. ಕೊನೆಯದಾಗಿ ಲೋಕ ಕಲ್ಯಾಣ, ಇತರರ ಒಳಿತಿಗೋಸ್ಕರ, ಪ್ರತಿಯೊಬ್ಬರ ಒಳಿತಿಗೋಸ್ಕರ ನಾವೆಲ್ಲರೂ ಶ್ರೇಷ್ಠ ವ್ಯಕ್ತಿಗಳಾಗೋಣ ಎಂದು ನಾನು
ಆಶಿಸ್ತೇನೆ. ನನಗೆ ಈ ಒಂದು ವೇದಿಕೆಗೆ ಕರೆದು ನನಗೆ ಆಹ್ವಾನಿಸಿದಂಥ ಸಿಸ್ಟರ್ ಒಲಿವಾ ಅವರವರಿಗೆ ನಾನು ನನ್ನ ಕಡೆಯಿಂದ ನಾನು ವಂದನೆ ಸಲ್ಲಿಸ್ತೇನೆ. ನಿಮಗೆಲ್ಲರಿಗೂ ತಾಳ್ಮೆಯಿಂದ ಕೇಳಿಸ್ಕೊಳ್ಳೋದಕ್ಕೆ ನಿಮಗೆಲ್ಲರಿಗೂ ನಾನು ವಂದನೆ ಸಲ್ಲಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು.